ನೀವು ಯಾವ ಥರ ಕಾಲೇಜ್ ಚೂಸ್ ಮಾಡ್ತೀರಾ ಅದು ನಿಮ್ಮ ಪೂರ ಲೈಫ್ನ ಡಿಸೈಡ್ ಮಾಡುತ್ತೆ. ಯಾಕಂದರೆ ವೆನ್ ಯು ಗೋ ಇನ್ಸೈಡ್ ಅ ಕಾಲೇಜ್, ದ ಕಲ್ಚರ್, ದ ಪೀಪಲ್ ಅರೌಂಡ್ ಯು, ನಿಮ್ಗೆ ಯಾವ ಥರ ಪ್ಲೇಸ್ಮೆಂಟ್ ಆಗುತ್ತೆ, ಯಾವ ಥರ ಕಂಪ್ನೀಸ್ ಬರುತ್ತೆ, ಎವ್ರಿಥಿಂಗ್ ವಿಲ್ ಡಿಸೈಡ್ ಹೌ ಯುವರ್ ಫ್ಯೂಚರ್ ಗೋನ ಬಿ. ಸೊ ಈ ವಿಡಿಯೋದಲ್ಲೂ ಮಾತಾಡೋಣ ಟಾಪ್ 5 KSIT ಕಾಲೇಜಸ್ ಇನ್ ಬ್ಯಾಂಗ್ಳೂರ್. ಸೊ ಆಬ್ವಿಯಸ್ಲಿ ದೀಸ್ ಆರ್ ಟಾಪ್ 5 ಕಾಲೇಜಸ್. ಸೊ ನಿಮ್ಮ ರ್ಯಾಂಕ್ ಕೂಡ ಚೆನ್ನಾಗಿರಬೇಕು. ಆಮೇಲೆ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಬ್ರಾಂಚ್ ಮ್ಯಾಟರ್ ಆಗುತ್ತಾ ಅಥವಾ ಕಾಲೇಜ್ ಮ್ಯಾಟರ್ ಆಗುತ್ತಾ, ಇವೆರಡರಲ್ಲಿ ಯಾವ ಪ್ರಿಫರೆನ್ಸ್ ಕೊಡಬೇಕು ಅಂದ್ರೆ ಜಸ್ಟ್ ಕಮೆಂಟ್ ಡೌನ್ ಯಸ್ ಅಂತ. ನೆಕ್ಸ್ಟ್ ಅದ್ರ ಮೇಲೆ ವಿಡಿಯೋ ಮಾಡ್ತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇದರಲ್ಲಿ ಐ ಕನ್ಸಿಡರ್ ದೇರ್ ಪ್ಲೇಸ್ಮೆಂಟ್ಸ್, ಅವ್ರ ಕ್ರೌಡ್ ಹೆಂಗಿದೆ, ಅವ್ರ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಮಾಡ್ತಾರ, ಕೋಡಿಂಗ್ ಕಲ್ಚರ್ ಹೆಂಗಿದೆ, ಬೇಸ್ಡ್ ಆನ್ ಆಲ್ ಆಫ್ ದೀಸ್ ಕ್ರೈಟೇರಿಯಾಸ್ ಐ ಮೇಡ್ ಅ ಲಿಸ್ಟ್ ಆಫ್ 5 ಕಾಲೇಜಸ್. ಟಾಪ್ 5. ಸೊ ನಂಬರ್ 5 ಬರುತ್ತೆ SJCE. ಸೊ ಟೆಕ್ನಿಕಲಿ ಇದು ಬೆಂಗಳೂರು ಕಾಲೇಜ್ ಅಲ್ಲ, ಹಂಗ್ ನೋಡಿದ್ರೆ ದಿಸ್ ಇಸ್ ಮೈಸೂರು ಕಾಲೇಜ್. ಬಟ್ ದಿಸ್ ಕಮ್ಸ್ ಅಂಡರ್ 5 ಬಿಕಾಸ್ ಇದೊಂದು ಚೆನ್ನಾಗಿ ಕಾಲೇಜ್ ಇತ್ತು. ಜಸ್ಟ್ ಬಿಕಾಸ್ ಆಫ್ ಬೆಂಗಳೂರು ಅದಕ್ಕೆ ಅದನ್ನ ಅವಾಯ್ಡ್ ಮಾಡೋಕ್ಕಾಗಲಿಲ್ಲ ನನಗೆ. ಸೊ ಐ ಕೆಪ್ಟ್ ಇಟ್ ವಿದಿನ್ ದ ಟಾಪ್ 5. ಇದರ ಕ್ಯಾಂಪಸ್ ಸೈಜು ಡೀಸೆಂಟ್ ಆಗಿದೆ. ಆಮೇಲೆ ಕಂಪ್ನೀಸ್ಗಳು ಬರುತ್ತೆ ಫಾರ್ ಪ್ಲೇಸ್ಮೆಂಟ್ಸ್ ಕಂಪೇರ್ ಟು ಅದರ್ ಕಾಲೇಜಸ್. ಆಮೇಲೆ ಪ್ಲೇಸ್ಮೆಂಟ್ಸ್ ಕೂಡ ಇಂಪ್ರೂವ್ ಆಗ್ತಾ ಇದೆ ಎವ್ರಿ ಇಯರ್ ಬೈ ಇಯರ್. ಸೊ ದಟ್ಸ್ ಅ ಗುಡ್ ಪಾಯಿಂಟ್ ಐ ಕ್ಯಾನ್ ಸೇ. ನಂಬರ್ 4 ಅಲ್ಲಿ ಬರುತ್ತೆ PES. ಇದು ಆಕ್ಚುಲಿ ಒನ್ ಆಫ್ ದ ಕಾಂಟ್ರಾಡಿಕ್ಟಿಂಗ್ ಕಾಲೇಜ್ ಆಯ್ತಾ. ದೇರ್ ಇಸ್ ಅ ಲಾಟ್ ಆಫ್ ಡಿಬೇಟ್ ಆನ್ ದಿಸ್ ಕಾಲೇಜ್ ಅಕಾರ್ಡಿಂಗ್ ಟು ಮೀ. ಬಿಕಾಸ್ ನಾ ಈ ಕಾಲೇಜ್ ನಾನು ಹಾಕಿದ್ದೆ, ಕನ್ಸಿಡರಿಂಗ್ ಫ್ಯೂ ಪಾಯಿಂಟ್ಸ್. ನಾನು ಸೆಕೆಂಡ್ ರೌಂಡ್ ಅಲ್ಲಿ ಕಾಲೇಜ್ ನಾನು ಎಲಿಮಿನೇಟ್ ಮಾಡಿಬಿಟ್ಟೆ ಫ್ರಮ್ ಮೈ ಲಿಸ್ಟ್, ಫ್ರಮ್ ಮೈ ಕಾಲೇಜ್ ಲಿಸ್ಟ್. ಯಾಕಂದ್ರೆ ಬಿಕಾಸ್ ಐ ಗಾಟ್ ಸಮ್ ನ್ಯೂಸ್ ದಟ್ ಕಾಲೇಜಲ್ಲಿ ತುಂಬಾ ಸ್ಟ್ರಿಕ್ಟ್ನೆಸ್ ಇರುತ್ತೆ. ಇಲ್ಲಿ ಸ್ಟೂಡೆಂಟ್ಸ್ಗೆ ಅಷ್ಟು ಕಾಲೇಜ್ ಲೈಫ್ ಎಂಜಾಯ್ ಮಾಡೋಕ್ಕಾಗಲ್ಲ. ಆಲ್ವೇಸ್ ಸ್ಟಡಿ ಬರೀ ಸ್ಟಡಿನೇ ಇರುತ್ತೆ. ವೆರಿ ಸ್ಟ್ರಿಕ್ಟ್ ಇದೆ. ಇಟ್ಸ್ ಲೈಕ್ ಅ ಸ್ಕೂಲ್ ತರ ಇದೆ. ಸೊ ಅದೊಂದು ಪಾಯಿಂಟ್ ನಂಗೆ ಆಕ್ಚುಲಿ ಡಿಮೋಟಿವೇಟ್ ಮಾಡ್ತು. ಬಿಕಾಸ್ ಡ್ಯೂರಿಂಗ್ ಕಾಲೇಜ್ ಲೈಫ್ ಯು ಹ್ಯಾವ್ ಟು ಎಕ್ಸ್ಪ್ಲೋರ್ ಮೋರ್. ಆಮೇಲೆ ಇದೆಲ್ಲ ನಾವು ಬಿಟ್ಬಿಟ್ರೆ ಕಾಲೇಜ್ ಹಂಗೆ ನೋಡಿದ್ರೆ ಚೆನ್ನಾಗಿದೆ. ಲೈಕ್ ಇಟ್ ಹ್ಯಾಸ್ ಅ ವೆರಿ ಗುಡ್ ಪ್ಯಾಕೇಜಸ್. ಲೈಕ್ ಇಲ್ಲಿ ಪ್ಲೇಸ್ಮೆಂಟ್ಸ್ ಚೆನ್ನಾಗಿರುತ್ತೆ. ನಂಬರ್ 3 ಬರುತ್ತೆ BMSCE. ಇದು ಕೂಡ ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಆಗಿದೆ. ಇದ್ರಲ್ಲಿ ಪ್ಲೇಸ್ಮೆಂಟ್ ಕೂಡ ಚೆನ್ನಾಗಿದೆ. ಸಮ್ ಆಫ್ ಮೈ ರಿಲೇಟಿವ್ಸ್ ಆಲ್ಸೋ ಸ್ಟಡಿ ದೇರ್. ಇದರ ಕ್ಯಾಂಪಸ್ ಸ್ವಲ್ಪ ಚಿಕ್ಕದಾಗಿದೆ, ಬಟ್ ಪ್ಲೇಸ್ಮೆಂಟ್ ಚೆನ್ನಾಗಿದೆ ಕಂಪೇರ್ ಟು ದ ನಂಬರ್ 4 and 5. ಸೊ ನಿಮಗೆ ನಂಬರ್ 2 ಅಥವಾ ನಂಬರ್ 1 ಕಾಲೇಜ್ ಇಲ್ಲ ಅಂದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಗೋ ಫಾರ್ ದಿಸ್ BMS. ಆಮೇಲೆ ನಂಬರ್ 2 ಮತ್ತೆ ನಂಬರ್ 1 ಹೋಗಿತ್ತ ಮುಂಚೆ ಐ ವಾಂಟ್ ಟು ಶೇರ್ ಯು ಅನ್ ಅಂಡರ್ ರೇಟೆಡ್ ಕಾಲೇಜ್. ಇದು ಯಾರಿಗೂ ಸಹ ಗೊತ್ತಿಲ್ಲ, ಬಟ್ ಇಟ್ಸ್ ಸ್ಟಿಲ್ ಔಟ್ ಪರ್ಫಾರ್ಮಿಂಗ್ ಇವನ್ IITs ಅಂಡ್ ಬಿಟ್ಸ್ ಕಾಲೇಜ್ ಇನ್ ಟರ್ಮ್ಸ್ ಆಫ್ ಇಂಟರ್ನ್ಶಿಪ್ಸ್. ಇದ್ರಲ್ಲೂ ಸಹ ನಿಮಗೆ BTech ಸಿಗುತ್ತೆ. BTech ಡಿಗ್ರಿ ಫಾರ್ 4 years ವಿತ್ ಪಾರ್ಟ್ನರ್ಶಿಪ್ ವಿತ್ ಗೂಗಲ್ ಇಟ್ ಸೆಲ್ಫ್. ಕ್ಯಾನ್ ಯು ಇಮ್ಯಾಜಿನ್? ಅದಷ್ಟೇ ಅಲ್ಲದೆ ಈ ಕಾಲೇಜ್ ಇಟ್ ಸೆಲ್ಫ್ ಈಸ್ ಮೇಡ್ ಬೈ IITians. ಆಮೇಲೆ ಇದ್ರದ್ದೇನು ಕರಿಕ್ಯುಲಮ್ ಇದೆಯಲ್ಲ, ಇಲ್ಲಿ ನಾವು ಏನೇನು ಸ್ಟಡಿ ಮಾಡಬೇಕು, ಎವ್ರಿಥಿಂಗ್ ಇಸ್ ಡಿಸೈನ್ ಬೈ ಪೀಪಲ್ ಆಫ್ ಮೆಟಾ, ಅಂದ್ರೆ ಫೇಸ್ಬುಕ್ ಅಲ್ಲಿ ಇರ್ತಾರಲ್ಲ ಅವರು, ಆಮೇಲೆ ಮೈಕ್ರೋಸಾಫ್ಟ್. ಇದಷ್ಟೇ ಅಲ್ಲದೆ ಇಂಟರ್ನ್ಯಾಷನಲ್ ಕಂಪನೀಸ್ ಲೈಕ್ ಗೂಗಲ್, ಜೆಮಿನಿ, ChatGPT ಇವರೆಲ್ಲ ತಮ್ಮ ಹ್ಯಾಕಥಾನ್ಸ್, ಕಾನ್ಫರೆನ್ಸ್ ಪ್ರತಿ ವೀಕ್ ಇಲ್ಲಿ ಮಾಡ್ತಾರೆ. ಪ್ರತಿಯೊಂದು ವಾರ ಏನಾದ್ರೂ ಹೊಸದು ಆಗ್ತಾ ಇರುತ್ತೆ. ಆಮೇಲೆ ಇರೋ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಒಂದು ಹಿಸ್ಟ್ರಿನೇ ಕ್ರಿಯೇಟ್ ಮಾಡಿದ್ದಾರೆ. ಹೇಗೆ ಅಂದ್ರೆ 30 ಸ್ಟೂಡೆಂಟ್ಸ್ ದೇ ಕ್ಲಿಯರ್ಡ್ ಗೂಗಲ್ ಸಮ್ಮರ್ ಆಫ್ ಕೋಡ್. ನಂಗೆ ಓದಿದೆ ಗೂಗಲ್ ಸಮ್ಮರ್ ಆಫ್ ಕೋಡ್ ಎಷ್ಟು ಡಿಫಿಕಲ್ಟಿ ಇರುತ್ತೆ ಅಂದ್ರೆ ಇವನ್ IITians ಅಲ್ಲಿ ಕೂಡ 30 ಜನ ಫ್ರಮ್ ದ ಸೇಮ್ ಕಾಲೇಜ್ ನೋಬಡಿ ಹ್ಯಾಸ್ ಡನ್ ಇಟ್ ಯೆಟ್. ಸೊ ನಾನೇ ಇಂಜಿನಿಯರಿಂಗ್ ಆಗಿ ನಾನೇ ಹ್ಯಾಕಥಾನ್ಸ್ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಇವನ್ ಐ ನೋ ಹೌ ಟಫ್ ದೀಸ್ ಆರ್. ಸೊ ನಾನು ನಿಮ್ಗೆ ಹೇಳಿದ್ನಲ್ಲ ಗೂಗಲ್ ಸಮ್ಮರ್ ಆಫ್ ಕೋಡ್, ಇಟ್ ಬೇಸಿಕ್ಲಿ ನೋನ್ ಆಸ್ GSOC. ಇದು ನಿಮ್ಮ ರೆಸ್ಯೂಮೇಲ್ ಬಂತಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಬರೆದ್ರಿ ಐ ಹ್ಯಾವ್ ಕರೆಕ್ಟ್ GSOC, ಹಂಗಂದ್ರೆ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು. ಈಚ್ ಅಂಡ್ ಎವ್ರಿ ಕಂಪನಿ ವಿಲ್ ರನ್ ಬಿಹೈಂಡ್ ಯು ಟು ಗಿವ್ ಯು ಜಾಬ್. ಸೊ BTech ಆಪ್ಷನ್ ಬೇರೆ ಯಾವುದೂ ಅಲ್ಲ. ಐ ಆಮ್ ಟಾಕಿಂಗ್ ಅಬೌಟ್ ಪೊಲಾರಿಸ್ ಸ್ಕೂಲ್ ಆಫ್ ಟೆಕ್ನಾಲಜಿ. ನಾ ಇದನ್ನ ಆಲ್ರೆಡಿ ನಾನು ತುಂಬಾ ವಿಡಿಯೋಸ್ ಅಲ್ಲಿ ಹೇಳಿದೀನಿ ಕೂಡ, ನಾನು ತುಂಬಾ ಸ್ಟೂಡೆಂಟ್ಸ್ ಕೂಡ ರೆಕಮೆಂಡ್ ಮಾಡ್ತೀನಿ. ಬಟ್ ಅದೇ ತಕ್ಕಂತೆ ಇಫ್ ಯು ಕ್ರ್ಯಾಕ್ ದೇರ್ PAT ಎಕ್ಸಾಮ್, ದಟ್ ಇಸ್ ಎಂಟ್ರೆನ್ಸ್ ಎಕ್ಸಾಮ್, ವಿಲ್ ಗೆಟ್ ಸ್ಕಾಲರ್ಶಿಪ್ ಅಪ್ ಟು 100%. ಸೊ ಕರೆಂಟ್ಲಿ ಪೊಲಾರಿಸ್ ಇಸ್ ಆಫರಿಂಗ್ 3 ಪರ್ಸನಲೈಸೇಷನ್. ಆಮೇಲೆ ಪ್ರತಿಯೊಂದರಲ್ಲಿ 100 ಸೀಟ್ಸ್ ಅಷ್ಟೇ ಇರುತ್ತೆ. ಇಟ್ಸ್ ಎ ವೆರಿ ಲಿಮಿಟೆಡ್. ಸೊ ನಿಮಗೆ ಎಂಟರ್ ಆಗಬೇಕಂದ್ರೆ ಯು ಹ್ಯಾವ್ ಟು ಕ್ಲಿಯರ್ ದೇರ್ PAT ಎಕ್ಸಾಮ್. ಅದರ PAT ಎಕ್ಸಾಮ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಯು ಕ್ಯಾನ್ ಗೋ ಅಂಡ್ ರಿಜಿಸ್ಟರ್ ರೈಟ್ ನೌ. ಸೊ ಕಮಿಂಗ್ ಟು ದ ವಿಡಿಯೋ ನಂಬರ್ 2 ವಿಚ್ ಇಸ್ MS ರಾಮಯ್ಯ ಕಾಲೇಜ್, MSRID. ನಾನು ಇದೇ ಕಾಲೇಜಿಂದ ಗ್ರಾಜುಯೇಟ್ ಆಗಿದ್ದು ಫ್ರಮ್ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್. ಅಂಡ್ ಯಸ್, ಇದರಲ್ಲಿ ಕಾಂಪಿಟೇಷನ್ ಅಂತೂ ಇದೆ ಬಿಕಾಸ್ ದರ್ ಆರ್ 6 ಕೋಡಿಂಗ್ ಬ್ರಾಂಚಸ್ ಲೈಕ್ CSE, ISC, AIML, CSA, AIML, ಸೈಬರ್ ಸೆಕ್ಯೂರಿಟಿ, ಆಮೇಲೆ AIDS. ಸೊ ಈ ತರ ಲೈಕ್ ದರ್ ಆರ್ 6 ಡಿಫರೆಂಟ್ ಬ್ರಾಂಚಸ್ ಓನ್ಲಿ ಫಾರ್ ಕೋಡಿಂಗ್. ಸೊ ಆಬ್ವಿಯಸ್ಲಿ ಕಂಪ್ನೀಸ್ ಬರುತ್ತೆ, ಕಂಪ್ನೀಸ್ ಅಂದ್ರೂ ಜಾಸ್ತಿನೇ ಬರುತ್ತೆ. ಬಟ್ ಅಗೇನ್ ಡಿಪೆಂಡ್ಸ್ ಆನ್ ದಟ್. ಇಫ್ ಯು ವಾಂಟ್ ಹೈ ಪ್ಯಾಕೇಜ್ ಜಾಬ್ಸ್ ಲೈಕ್ 30 lakhs, 40 lakhs ಅಥವಾ 20 lakhs ಏನಾದ್ರು ಬೇಕಂದ್ರೆ ದೇರ್ ಇಸ್ ಅ ವೆರಿ ವೆರಿ ಹೈ ಕಾಂಪಿಟೇಷನ್. ನಂತರ ಕೂಡ ಹಂಗೆ ಆಗಿತ್ತು. 3 months ನಾನು ಸ್ಟಡಿ ಮಾಡಿದೆ, ಅದು ಲಾಸ್ಟ್ ಥರ್ಡ್ ಇಯರ್ ಇದ್ದಾಗ. ಅಂಡ್ ಇಟ್ ವಾಸ್ ವೆರಿ ಸೋ ಮಚ್ ಕಾಂಪಿಟೇಷನ್. ಲೈಕ್ 3 months ಆದ್ಮೇಲೆ ಐ ವಾಸ್ ನಾಟ್ ಇವನ್ ಗೆಟಿಂಗ್ ಅ ಜಾಬ್ ಆಫರ್ ಆಸ್ ವೆಲ್. ಯಾಕಂದ್ರೆ ಎಷ್ಟೊಂದು ಕಾಂಪಿಟೇಷನ್ ಇದೆ, ಇಷ್ಟೊಂದು ರೆಸ್ಯೂಮೆಗಳು. ಬಟ್ ಆಫ್ಟರ್ 3 months ಅದಂತಾರಲ್ಲ ಏನೋ ಆಗುತ್ತೆ, ಒಳ್ಳೆದಕ್ಕೆ ಆಗುತ್ತೆ ಅಂತ. ಸೊ 3 months ವರೆಗೂ ಯಾರ್ಯಾರಿದ್ರು ಎಲ್ಲ ಹೋದ್ರು. ದೆನ್ ಅದಾದ್ಮೇಲೆ ದೇರ್ ಇಸ್ ಅ ಗುಡ್ ಕಂಪನಿ ಕೇಮ್ ವಿಚ್ ವಾಸ್ ಪೇಯಿಂಗ್ ವೆರಿ ಹೈ. ಲೈಕ್ ಅದರಲ್ಲಿ ನಾನು ಆಕ್ಚುಲಿ ಸೆಲೆಕ್ಟ್ ಆದೆ. ಅಂಡ್ ರೈಟ್ ನೌ ಐ ಆಮ್ ಅ ಸಾಫ್ಟ್ವೇರ್ ಡೆವಲಪರ್ ಅಟ್ ದಟ್ ಕಂಪನಿ. ಆಮೇಲೆ ನಂದೇ ಸ್ಯಾಲ್ರಿ ಇದೆ. ಹೌ ಮಚ್ ಇಸ್ ಮೈ ಪ್ಯಾಕೇಜ್? ಇಫ್ ಯು ವಾಂಟ್ ಟು ನೋ, ಜಸ್ಟ್ ಕಮೆಂಟ್ ಮಾಡಿ ನಿಮ್ಗೆ ಯಾವ ಥರ ವಿಡಿಯೋ ಬೇಕಂತ. ಸೊ ಐ ವಿಲ್ ಬ್ರೇಕ್ ಡೌನ್ ಹೌ ಮಚ್ ಐ ಎವರ್ನ್, ಎವ್ರಿಥಿಂಗ್ ಐ ವಿಲ್ ಬ್ರೇಕ್ ಇಟ್ ಡೌನ್. ಸೊ ಇದ್ರ ಕ್ಯಾಂಪಸ್ ಕೂಡ ತುಂಬಾ ಇಟ್ಸ್ ವೆರಿ ಮ್ಯಾಸಿವ್. ಆಮೇಲೆ ದೇರ್ ಇಸ್ ಅ ಮೆಡಿಕಲ್ ಕಾಲೇಜ್ ದೇರ್, ರಾಮಯ್ಯ ಮೆಡಿಕಲ್ ಕಾಲೇಜ್, ಅಂಡ್ ಯು ಕ್ಯಾನ್ ಇವನ್ ರೋಮ್ ಇನ್ ದೇರ್ ಕ್ಯಾಂಪಸ್ ಆಸ್ ವೆಲ್. ಸೊ ಇಟ್ಸ್ ಅಪ್ ಟು ಯು.
ಇಟ್ಸ್ ಎ ವೆರಿ ಗುಡ್ ಪ್ಲೇಸ್, ಚೆನ್ನಾಗಿದೆ. ಕ್ಯಾಂಪಸ್ ಲೈಫು ಚೆನ್ನಾಗಿದೆ. ಪ್ಲೇಸ್ಮೆಂಟ್ಸ್ ವೈಸು ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಯು ಹೌ ಯು ಕ್ರ್ಯಾಕ್ ಇಟ್. ಬಟ್ ಹಂಗ್ ನೋಡಿದ್ರೆ ಚೆನ್ನಾಗಿದೆ, ಬಟ್ ಕಾಂಪಿಟೇಷನ್ ಅದೇ ತರ ಇದೆ. ನೆಕ್ಸ್ಟ್ ಕೊಡ್ದ ನಂಬರ್ ಒನ್, ದಟ್ ಈಸ್ RVC. ನಾನು ಆಕ್ಚುಲಿ ನಂಗೆ ಗೊತ್ತಿರಲಿಲ್ಲ ಲೈಕ್ CSE ISC ನಾನು ಅನ್ಕೊಂಡಿದ್ದೆ ಎರಡು ಡಿಫ್ರೆಂಟ್ ಇರುತ್ತೆ, ಇಬ್ರಿಗೂ ಬೇರೆ ಬೇರೆ ಪ್ಲೇಸ್ಮೆಂಟ್ ಇರುತ್ತೆ ಅನ್ಕೊಂಡಿದ್ದೆ. ಯಾಕಂದ್ರೆ ನಾನು ಬಯಾಲಜಿ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದು. 12th ಅಲ್ಲಿ ನಾನು ನೀಟ್ ಮಾಡೋನಿದ್ದೆ ಮೆಡಿಕಲ್, ಬಟ್ ದೆನ್ ಐ ಸ್ವಿಚ್ ಟು ಇಂಜಿನಿಯರಿಂಗ್ ಬಿಕಾಸ್ ನಂಗೆ ಯಾಕೋ ಮನ್ಸು ಹೋಯ್ತು ಅದರಿಂದ. ಲೈಕ್ 10 ವರ್ಷ ಯಾರು ಓದ್ತಾರೆ ಅಂತ. ಬಟ್ ಐ ಡಿಡೆಂಟ್ ನೋ CSE ISC ಅಷ್ಟೊಂದು ಮ್ಯಾಟ್ರ್ ಆಗಲ್ಲ. ಪ್ಲೇಸ್ಮೆಂಟ್ಸ್ ಅಲ್ಲಿ ಕಂಪನೀಸ್ ದೇ ಪ್ರಿಫರ್ ಫಾರ್ ಎವ್ರಿ ಒನ್, ದೇ ಸೇ ಓಪನ್ ಫಾರ್ ಎವ್ರಿ ಬ್ರಾಂಚ್. ಸೊ ಇದು ನಂಗೆ ಗೊತ್ತಿರಲಿಲ್ಲ. ಬಟ್ ವೆನ್ ಐ ಎಂಟರ್ಡ್ Ramaya College, then I understood, okay, even I could have got in RV also with the ISC branch. ಸೊ ಈ ಮಿಸ್ಟೇಕ್ನ ನೀವು ಮಾಡಬೇಡಿ. ಇಫ್ ಯು ಆರ್ ಗೆಟಿಂಗ್ AIML, CSE or any coding related branches, if you are getting into top 5 college, then just go for it. ಯಾಕಂದ್ರೆ ಕಂಪನೀಸ್ ದೇ ಓಪನ್ ಫಾರ್ ಈಚ್ ಅಂಡ್ ಎವ್ರಿ ಬ್ರಾಂಚ್, ದೇ ಡೋಂಟ್ ಕೇರ್ ಅಬೌಟ್ ಯುವರ್ ಬ್ರಾಂಚ್, ದೇ ಓನ್ಲಿ ಕೇರ್ ಅಬೌಟ್ ಯುವರ್ ಸ್ಕಿಲ್ಸ್. ಆಮೇಲೆ ನೆಕ್ಸ್ಟ್ ವಿಡಿಯೋ ನಾನು ಮಾಡ್ಬೇಕು ಅನ್ಕೊಂಡಿದ್ದೀನಿ, ಲೈಕ್ ವಿಚ್ ಆರ್ ದ ಎಕ್ಸಾಮ್ಸ್ ಯು ಕ್ಯಾನ್ ಗಿವ್ ಅದರ್ ದೆನ್ KCT. ಲೈಕ್ KCT ಆದ್ಮೇಲೆ ಕಾಂಪಿಟೇಷನ್ ಇದೆ, ರೈಟ್? ಅದಾದ್ಮೇಲೆ ಮತ್ತೆ ಯಾವ ಈ ತರ ಹೆಲ್ಪ್ಫುಲ್ ಆದ ಎಕ್ಸಾಮ್ಸ್ ಇದೆ. ಫಾರ್ ಎಕ್ಸಾಂಪಲ್ ಬಿಟ್ಸ್ಯಾಟ್ ಆಯ್ತು, ಇದೇ ತರ ದೇರ್ ಆರ್ ಮೆನಿ ಫ್ಯೂ ಎಕ್ಸಾಮ್ ವಿಚ್ ಎವ್ರಿ ಒನ್ ಶುಡ್ ನೋ. ಆಕ್ಚುಲಿ ನನ್ನ ಟೈಮಲ್ಲಿ ನಂಗೆ ಗೊತ್ತಿರಲಿಲ್ಲ. ಸೊ ಇಫ್ ಯು ವಾಂಟ್ ದಟ್ ವಿಡಿಯೋ, ಜಸ್ಟ್ ಕಮೆಂಟ್ ಯಸ್, ಐ ವಿಲ್ make the video on it. And obviously the syllabus is same. So that's it for the video. I hope it was helpful. ಆಮೇಲೆ Polaris School of Technology ನ ಎಂಟ್ರೆನ್ಸ್ ಟೆಸ್ಟ್, ದಟ್ ಇಸ್ PAT ಎಕ್ಸಾಮ್ ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಕಮೆಂಟ್ಸ್ ಅಲ್ಲಿ ಹಾಕಿರ್ತೀನಿ. ಗೋ ಅಂಡ್ ರಿಜಿಸ್ಟರ್ ನಾವು. ಆಮೇಲೆ ಹೋಗಿದ ಎಕ್ಸಾಮ್ ಬರೀರಿ. ಅಂಡ್ ಇಫ್ ಯು ಕ್ಲಿಯರ್ ಇಟ್ ವಿತ್ ದ ಗುಡ್ ಮಾರ್ಕ್ಸ್, ನಿಮಗೆ ಸ್ಕಾಲರ್ಶಿಪ್ ಕೂಡ ಸಿಗ್ಬೋದು. ಸೊ ದಟ್ಸ್ ಇಟ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ.